ಬಗ್ಗೆ ನಿಂತು ಮಾತಾಡ್ತಾರೆ. ಮಲ್ಕಾನ್ ಪಡ್ಲಿಲ್ಲ ಇವತ್ತ ಮಾನ್ವಿ ಪಟ್ಟಣದಿಂದ ನೀರ್ಮಾನ್ವಿ ಯಲ್ಲಮ್ಮ ದೇವಸ್ಥಾನದವರೆಗೆ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನ ಮಳೆಗಾಗಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಕ್ಕಂಥ ಕೆಲಸ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಮಾಜಿ ಸಚಿವರು, ನಮ್ಮ ಆತ್ಮೀಯ ಹಿರಿಯ ಸಹೋದರರಾಗಿರ್ತಕ್ಕಂಥ ಸಿಂಧೂರಿನ ಶ್ರೀ ವೆಂಕಟರಾವ್ ನಾಡಗೌಡರವರೇ, ನಮ್ಮ ಶಿವಮೊಗ್ಗ ತಾಲೂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಬರ್ತದಂತವಾಗಿ ಸ್ಟಾರ್ಟ್ ಮಾಡ್ಬೇಕಂತೇಳಿ 18 ಪೂಜೆ ಮಾಡಿದ್ವಿ ನಾವು. ಇವತ್ತ ಪೂಜೆಯನ್ನು ನೆರವೇರಿಸುವ ಮೂಲಕ ಮಳೆಗಾಗಿ ಇವತ್ತ ನಮ್ದು 18ನೇ ತಾರೀಕು ಏನಪ್ಪ ಅಂದ್ರೆ ಕಾರ್ಯಕರ್ತ ಸಭೆಯನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡ್ಬೇಕಂತ ಮಾಡಿದೀವಿ ನಾವು. ಯಾವಾಗ ಚಂದ್ರೂರಿನ ನಮ್ಮ ಸಹೋದರ ನಾಡಗೌಡಣ್ಣವರು ಇವತ್ತೇನೋ ಪಾದಯಾತ್ರೆ, ಮಳೆಗಾಗಿ ಪಾದಯಾತ್ರೆ, ಎಲ್ಲರೂ ಮಿನಿಸ್ಟರ್ ಕೊಡ್ರಿ ನಮಗ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ನಮ್ಗೇನಪ್ಪ ಆಯುಷ್ ಕೊಡ್ರಿ ಅಂತೇಳಿ ಪಾದಯಾತ್ರೆ ಆದ್ರೆ ನಾಡಗೌಡಣ್ಣವರು ವಿಶೇಷವಾಗಿ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ವಿಶೇಷ ಕಾರ್ಯಕ್ರಮ ಇರ್ತದೆ. ಅವ್ರು ಏನ್ ಮಾಡಿದ್ರು, ಇಲ್ಲಪ್ಪ ನಮ್ಮ ರೈತರು ಬಹಳ ಸಂಕಷ್ಟದಿದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ, ಅವ್ರಿಗೆ ಏನಾದ್ರೂ ಒಂದು ಏನಪ್ಪ ಅಂದ್ರೆ ಆ ಭಗವಂತನ ಆಶೀರ್ವಾದ ಆಗ್ಲಿ ಎಂಬ ಒಂದು ಉದ್ದೇಶದಿಂದ, ಒಳ್ಳೆ ಮನಸ್ಸಿನಿಂದ ಇವತ್ತ ಸಿಂಧೂರಿನಿಂದ ಶ್ರೀ ಅಂಬಾದೇವಿ, ಸೋಮಲಾಪುರ ಅಂಬಾದೇವಿ ಮಠದವರೆಗೆ ದೇವಸ್ಥಾನದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅವ್ರಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಸಹ ಮಾನ್ಯತೆ ಹೋಗಿ 14ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಅವ್ರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಹ ಇವತ್ತು ಅಣ್ಣನವರು ಭಾಗವಹಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದ್ರೆ ರೈತರು ಇವತ್ತು 1.5 ತಿಂಗಳಾಯ್ತು, ಮಳೆ ಆಗಿ 1.5 ತಿಂಗಳಾಯ್ತು ಬಿತ್ತನೆ ಮಾಡಿದ್ರು, ಹತ್ತಿ ಬಿತ್ತಿ ಮಾಡಿದ್ರು. ಇವತ್ತ ಏನಪ್ಪ ಅಂದ್ರೆ ಸೂರ್ಯಪಾನ ಬಿತ್ತನೆ ಮಾಡಿದ್ರು. ಇವತ್ತ ನೆಲ್ಲನ್ನು ಸಹ ಬಿತ್ತಿ ಮಾಡ್ಯಾರ, ನೆಲ್ಲನ್ನು ಬಿತ್ತಿರ. ಯಾಕಂದ್ರೆ ನೀರು ಬರ್ಬೋದು, ಮಳೆಯಾಗಿ ಡ್ಯಾಮ್ನಾಗ ಒಂದು ಬೆಳೆಗೆ ನೀರಿದ್ದಿಲ್ಲ, ಇವತ್ತು ಬರ್ಬೋದ ಉದ್ದೇಶದಿಂದ ನೆಲ್ಲು ಸಹ ಬಿತ್ತಿರ. ಸೂರ್ಯಪಾನ ಇವತ್ತ ಇದು ಮಾಡ್ತಾ ಇದ್ದಾರೆ. ಇವತ್ತ 1.5 ತಿಂಗಳನ್ನು ಮಳೆ ಇಲ್ಲ, ಬಹಳ ಗಂಭೀರ ಪರಿಸ್ಥಿತಿ, ಬರಗಾಲ ಆವರಿಸ್ತಕ್ಕಂಥ ಒಂದು ಸಂದರ್ಭ. ಇವತ್ತು ನಾಡಗೌಡರು ಪಾದಯಾತ್ರೆ ಮಾಡಿದ್ರು. ಇವತ್ತು 2 ದಿನ ಆಯ್ತು, ಸ್ವಲ್ಪ ಜಿಲ್ಲೆ ಸ್ಟಾರ್ಟ್ ಆಗಿದೆ. ಈಗ ಇವತ್ತು ನಾವು ಮಾನ್ಯವಾಗಿ ನಿನ್ನೆ ಸ್ಟಾರ್ಟ್ ಆಗ್ಬಿಟ್ಟು ಮಾನ್ಯವಾಗ ಮಳೆ. ಇವತ್ತು ಭಗವಂತನ ಕೃಪೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ನೆರವೇರಿಸಬೇಕಾದ ಒಂದು ಉದ್ದೇಶದಿಂದ ನಾಡಗೌಡಣ್ಣವರು, ನಾವು ಎಲ್ಲ ನಮ್ಮ ಮುಖಂಡರು ಇವತ್ತ ರೈತರ ಜೊತೆಗೆ ಹೆಜ್ಜೆ ಹಾಕ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ರೈತರು ಬಹಳ ಸಂಕಷ್ಟದಿದ್ದಾರೆ, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಬಹಳಷ್ಟು ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ರೈತರು ಬಹಳ ಸಂಕಷ್ಟದಲ್ಲಿದ್ರು. ನಾಡಗೌಡನ ರೈತ ಸಮಾವೇಶ ಮಾಡಿದ ಸಿಂಧೂರಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಇದ್ದಿಲ್ಲ. ಆ ಕುಮಾರಸ್ವಾಮಿ ಅವರು ಎಷ್ಟು ಜನ ನಮ್ಮ ತಾಲೂಕಿನಲ್ಲಿ 9 ಜನ, ನಾಡಗೌಡನ ಕ್ಷೇತ್ರದಲ್ಲಿ ಎಷ್ಟು ಜನ, ಸುಮಾರು ಒಂದು 18 ಜನ 20 ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಇವತ್ತು 9 ಜನ ಕರ್ಕೊಂಡು ಮಾಡ್ತಿದ್ರು ಕುಮಾರಸ್ವಾಮಿ ಅವರು. 9 ಜನ ಕರ್ಕೊಂಡಿದ್ದೀವಿ. ಒಬ್ಬೊಬ್ಬರಿಗೆ 50,000 ಕುಟುಂಬಕ್ಕೆ ಪರಿಹಾರ ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರು. ನಿಜವಾಗಿ ರೈತರ ಪರವಾಗಿ ಇರ್ತಕ್ಕಂಥ ಪಕ್ಷ ಜನತಾದಳ ಜಾತ್ಯತೀತ ಪಕ್ಷ, ಅದು ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದಾದ್ಮೇಲೆ ನಾಡಗೌಡ ಸಚಿವರಾದ್ರು, ನಾವು ಶಾಸಕರಾಗಿ ನಿಮ್ಗೆಲ್ಲ ಆಶೀರ್ವಾದದಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು, ಬಹುಮತ ಇದ್ದಿಲ್ಲ, ಸಮ್ಮಿಶ್ರ ಸರ್ಕಾರ ಆದ್ರೂ ಸಹ ರೈತ ಸಂಕಷ್ಟದಲ್ಲಿದ್ದಾರೆ. ಇವ್ರು ಏನಾದ್ರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ನಾವು ಯಾರು 1 ರೂಪಾಯಿ ಸಾಲ ಮನ್ನಾ ಅಂತ ಕೇಳಿಲ್ಲ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ನೀವೆಲ್ಲರೂ ಕುಮಾರಸ್ವಾಮಿ ಅವ್ರನ್ನ ಜ್ಞಾಪಿಸ್ತಕ್ಕಂಥ ಕೆಲಸ ನೀವು ರೈತರು ಮಾಡಬೇಕು. ಬಹಳ ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ನೆರವೇರಿಸತಕ್ಕಂಥ ಯಾವ್ದಾದ್ರು ಪಕ್ಷ ಇದೆ, ಅದು ಜನತಾದಳ ಪಕ್ಷ, ಅದು ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಪಾದಯಾತ್ರೆಯನ್ನ ಇವತ್ತು ಮಾರಿಕಾಂಬ ದೇವಿ ದೇವಸ್ಥಾನದಿಂದ ಇವತ್ತು ನೀರ್ಮಾನಿ ಯಲ್ಲಮ್ಮ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನೇ ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ರೈತರಿಗಾಗಿ, ರೈತರು ಸಂಕಷ್ಟದಲ್ಲಿದ್ದಾರೆ. ಮಳೆ ಉತ್ತಮ ಮಳೆ ಬರಲಿ, ಉತ್ತಮ ಬೆಳೆ ಬರಲಿ, ಇವತ್ತು ರೈತರು ಚೆನ್ನಾಗಿ ನಮ್ಮ ಒಂದು ಉದ್ದೇಶದಿಂದ, ಒಂದು ಒಳ್ಳೆಯ ಉದ್ದೇಶದಿಂದ ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಹೆಜ್ಜೆ ಇವೆಲ್ಲರೂ ಆಗಿ ಇವತ್ತು ಏನಾದ್ರೂ ರೈತರಿಗೆ ನೆರವಿಗೆ ಆಗತಕ್ಕಂಥ ಕೆಲಸ ಮಾಡೋಣ ಎಂಬ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಜೈ ಜವಾನ್ ಜೈ ಜವಾನ್ ಆ ನಿಟ್ಟಿನಲ್ಲಿ ರೈತರಿಗೆ ನೆರವಿಗೆ ನಾವು ಆಗತಕ್ಕಂಥ ಕೆಲಸ ಇವತ್ತಿಗೆ ಮಾಡೋಣ. ಎಲ್ಲ ಕಡೆ
ತಮಗೆಲ್ಲ ಗೊತ್ತಿರುವ ಹಾಗೆ ಬರದ ಛಾಯೆ ರೈತನನ್ನ ಕಂಗಾಲು ಮಾಡಿ ರೈತ ಆಶಯ ಕಣ್ಣಿನಿಂದ ಮುಗಿಲಿನತ್ತ ನೋಡ್ತಾ ಇದ್ದಾನೆ. ಹಾಕಿದ ಬೆಳೆ ಒಣಗಿ ಹೋಗ್ತಾ ಇರೋದನ್ನ ನಾವು ಸಹಿತ ಎಲ್ಲರೂ ನೋಡ್ತಾ ಇದ್ದೇವೆ. ಇದಕ್ಕೆ ಪರಿಹಾರ ಯಾರ ಕೈಯಲ್ಲೂ ಇಲ್ಲ. ದೇವರೇ ಇದಕ್ಕೆ ದಾರಿಯನ್ನು ತೋರಿಸಬೇಕಾಗಿರೋದ್ರಿಂದ ನಾನು ಅಮಾವಾಸ್ಯೆಯ ದಿನ ನಮ್ಮ ಭಾಗದ ಅಧಿದೈವತೆ ಅಂಬಾದೇವಿಗೆ ಉಡಿ ತುಂಬಿ ಬೇಡಿ ಬಂದಿದ್ವಿ. ಇವತ್ತು ಮಾನ್ವಿಯಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಮಳೆಗಾಗಿ ಒಂದು ಪಾದಯಾತ್ರೆಯನ್ನ ಈ ಭಾಗದ ಅಧಿದೈವೆ ಯಲ್ಲಮ್ಮ ದೇವಸ್ಥಾನಕ್ಕೆ, ನೀರ್ಮಾನ್ವಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಈ ಗ್ರಾಮ ದೇವತೆಯಿಂದ ಒಂದು ಪಾದಯಾತ್ರೆಯನ್ನ ಸೋದರ ವೆಂಕಟಪ್ಪ ನಾಯಕರವರು ಮಾಡಿದ್ದಾರೆ. ನಮ್ಮೆಲ್ಲರ ವಿನಂತಿ ಮನವಿ ತಾಯಿಗೆ ಇಷ್ಟೇ, ತುಂಗೆಯ ಒಡಲು ತುಂಬಲಿ, ಮಳೆ ಬರಲಿ, ಬಿತ್ತದ ಬೆಳೆ ಹುಳಿ ತುಂಬಿ ಹರಿದರೆ ರೈತ ಬದುಕ್ತಾನೆ, ರೈತನ ಬದುಕು ಹಸನಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ತಾಯಿಯ ಮೊರೆ ಹೋಗುವುದು. ಬೇರೆ ದಾರಿ ಆಗೋದಿಲ್ಲ, ಯಾರ ಕೈಯಲ್ಲೂ ಇದು ಇಲ್ಲ. ಅವರ ತಾಯಿಯ ಕೃಪೆಯಿಂದನೇ ಮಳೆ ಬರಬೇಕಾಗಿದೆ. ಅಲ್ಲಲ್ಲಿ ಈಗ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಅನುಗ್ರಹ ಮಾಡ್ತಾರೆ ತಾಯಿ ಅಂತಕ್ಕಂಥ ಒಂದು ನಂಬಿಕೆಯ ಮೇಲೆ ಇವತ್ತು ಈ ಪಾದಯಾತ್ರೆಯನ್ನು ನಾವು ಮಾಡ್ತೇವೆ. ಆ ತಾಯಿ ಕರುಣಿಸಲಿ, ಮಳೆ ಬರಲಿ, ತುಂಗೆ ತುಂಬಲಿ, ರೈತನ ಬದುಕು ಹಸನಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನ ಚಾಲನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ನಿಮ್ಮ ನಾಯಕರು ನನ್ನ ಸಹೋದರರಾದ ವೆಂಕಟ ನಾಯಕರು ಕೂಡ ತಮ್ಮ ಅನಿಸಿಕೆಗಳನ್ನು